ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಕಳೆದ 30 ವರ್ಷಗಳಿಂದ 10% ಕುಸಿತವನ್ನು ಪ್ರತಿ ವರ್ಷ ಕಂಡ ಸೆನ್ಸೆಕ್ಸ್ ಡೇಟಾ ಪ್ರಕಾರ ಲಾಸ್ಟ್ 34 ವರ್ಷದಿಂದ ಅಂದರೆ 1990ಇಂದ 2025 ಇನ್ನೂ ಕೌಂಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ವರ್ಷ ಮುಗಿಲಿಲ್ಲ. ಆದರೆ ಸೆನ್ಸೆಕ್ಸು ಈ ಪೀರಿಯಡಲ್ಲಿ 10% ಫಾಲು 30 ವರ್ಷದಲ್ಲಾಗಿದೆ ಔಟ್ ಆಫ್ 34 ಇಯರ್ಸ್. ಅಂದರೆ 88% ಆಫ್ ದ ಟೈಮ್ಸು ಒಂದು ಪರ್ಟಿಕ್ಯುಲರ್ ಹೈಯಿಂದ 10% ಬಿದ್ದಿದೆ ಮತ್ತು ರಿಕವರ್ ಆಗಿರ್ಬೋದು. 30 ಡಿವೈಡೆಡ್ ಬೈ 34 88% ಆಯಿತು. 20% ಫಾಲ್ ಆಗಿದ್ದು ಸೆನ್ಸೆಕ್ಸು ಅಷ್ಟು ಲೆವೆಲಲ್ಲಿ ಕಾಮನ್ ಇಲ್ಲ. ಎಸ್ಪೆಷಲಿ 2000 ಇಸ್ವಿ ಆದಮೇಲೆ ತುಂಬ ರೇರ್ ಆಗಿಬಿಟ್ಟಿದೆ. ಸಿನ್ಸ್ 2010 ಸೆನ್ಸೆಕ್ಸು 20% ಬಿದ್ದಿದ್ದು ಓನ್ಲಿ ಒನ್ ಟೈಮು, ಅದು ಇಯರ್ 2020ಯಲ್ಲಿ. ಮುಂದೆ ನಾನು ಸೆನ್ಸೆಕ್ಸ್ದು ಸ್ಟ್ಯಾಟಿಸ್ಟಿಕ್ಸ್ ಹಾಕಿದ್ದೀನಿ ಸಿನ್ಸ್ 1990. ಹಾಗೂ ಸೆನ್ಸೆಕ್ಸ್ ಅಂತ ಹೇಳುವಾಗ ನಿಫ್ಟಿದು ಇದೇ ಸ್ಟ್ಯಾಟಿಸ್ಟಿಕ್ಸ್ ಆಲ್ಮೋಸ್ಟ್ ಅನ್ವಯ ಆಗುತ್ತೆ, ಯಾಕಂದರೆ ನಿಫ್ಟಿ ಹಾಗೂ ಸೆನ್ಸೆಕ್ಸು ಸೇಮ್ ಪರ್ಸೆಂಟೇಜಲ್ಲಿ ಯೂಶ್ವಲಿ ಬೀಳುತ್ತೆ. 1990 ಟು 1999 10 ವರ್ಷ ಇತ್ತು. ಆ 10 ವರ್ಷ ಪೀರಿಯಡಲ್ಲಿ 10 ವರ್ಷದಲ್ಲೂ 10% ಕರೆಕ್ಷನ್ ಆಗಿದೆ ಟಾಪಿಂದ ಬಾಟಮಿಗೆ ಬರುವಾಗ. 20% ಕರೆಕ್ಷನ್ ಆಗಿದ್ದು 8 ವರ್ಷದಲ್ಲಿ. 2000 ಇಸ್ವಿ ಟು 2009 10 ಟೈಮ್ಸು 10% ಕರೆಕ್ಷನ್ ಆಗಿದೆ. 20% ಕರೆಕ್ಷನ್ 5 ಟೈಮ್ ಆಗಿದೆ. 2010 ಟು 2019 8 ಟೈಮ್ ಕರೆಕ್ಷನ್ ಆಗಿದೆ 10%, ಹಾಗೂ 20% ಕರೆಕ್ಷನು ಒಂದು ಸತಿನೂ ಆಗಿಲ್ಲ. 2020 ಟು 2024 2 ಸತಿ 10%ಗಿಂತ ಜಾಸ್ತಿ ಬಿದ್ದಿದೆ ಸೆನ್ಸೆಕ್ಸ್ ಅಥವಾ ನಿಫ್ಟಿ, ಹಾಗೂ 20% ಕರೆಕ್ಷನು ಒಂದೇ ಸತಿ ಆಗಿದೆ. ಟೋಟಲ್ ನಂಬರ್ ಆಫ್ ಇಯರ್ಸ್ ಹಾಕಿದರೆ 30 ಟೈಮ್ಸ್ ಔಟ್ ಆಫ್ 34 ಇಯರ್ಸು 10% ಕರೆಕ್ಷನ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಎವ್ರಿ ಇಯರ್ 10% ಕರೆಕ್ಷನ್ ಆಗುತ್ತೆ. 20% ಕರೆಕ್ಷನು 14 ಟೈಮ್ಸ್ ಔಟ್ ಆಫ್ 34 ಇಯರ್ಸ್ ಆಗಿದೆ. ಅಂದರೆ ಒನ್ಸ್ ಇನ್ 2 ಇಯರ್ಸ್ ಆಲ್ಮೋಸ್ಟ್ ಕರೆಕ್ಷನ್ ಆದಾಗಾಯಿತು. 10% ಕರೆಕ್ಷನು 88% ಆಫ್ ದ ಟೈಮ್ಸ್ ಆಗುತ್ತೆ. 20% ಕರೆಕ್ಷನು 41% ಆಫ್ ದ ಟೈಮ್ಸ್ ಆಗುತ್ತೆ. ಇಂಟ್ರಾ ಇಯರ್ ಡಿಕ್ಲೈನ್ ಆಗುವಾಗ 0 ಟು -10% ನಿಫ್ಟಿ ಅಥವಾ ಸೆನ್ಸೆಕ್ಸ್ ಬೀಳುವಾಗ ಆ ವರ್ಷ ಆ ಕ್ಯಾಲೆಂಡರ್ ಇಯರಲ್ಲಿ 4 ಔಟ್ ಆಫ್ 36 ಟೈಮ್ಸು ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. -10 ಟು -20% ರಿಟರ್ನ್ಸ್ ಆಗುವಾಗ ಆವಾಗ ವೆರಿ ಹೈ ಚಾನ್ಸ್ ಆಫ್ ಪಾಸಿಟಿವ್ ರಿಟರ್ನ್ಸು 23 ಔಟ್ ಆಫ್ 36 ಟೈಮ್ಸು ಪಾಸಿಟಿವ್ ರಿಟರ್ನ್ಸ್ ಬಂದಿದೆ. 20%ಗಿಂತ ಜಾಸ್ತಿ ಬಿದ್ದಿದ್ರೆ ಆವಾಗಲೂ ಪಾಸಿಟಿವ್ ರಿಟರ್ನ್ಸು 36 ವರ್ಷದಲ್ಲಿ ಆಲ್ಮೋಸ್ಟು 9 ಟೈಮ್. ಸೊ ನೀವು ನೋಡಿದರೆ ಮಾರ್ಕೆಟ್ಗೆ ಎಷ್ಟು ಜಾಸ್ತಿ ಬಿದ್ದಿದೆ ಆವಾಗ ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಬೀಳಲಿಲ್ಲ ಅಂದರೆ ಆವಾಗ ಪಾಸಿಟಿವ್ ರಿಟರ್ನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಟೈಮ್ ಸ್ಪೆಂಟ್ ಇನ್ ಬೇರ್ ಮಾರ್ಕೆಟ್ ಅಂದರೆ 20%ಗಿಂತ ಜಾಸ್ತಿ ಬಿದ್ದಿದ್ದು ಎಷ್ಟು ಪರ್ಸೆಂಟೇಜ್ ಆಫ್ ಟೈಮ್ಸು ಆ ಪರ್ಟಿಕ್ಯುಲರ್ ದಶಕದಲ್ಲಿ ಆಗಿದೆ. 1980ಸಲ್ಲಿ 14% ಆಫ್ ಟೈಮ್ಸು ಮಾರ್ಕೆಟು ಬೇರ್ ಮಾರ್ಕೆಟಲ್ಲಿತ್ತು, ಅಂದರೆ 20%ಗಿಂತ ಜಾಸ್ತಿ ಬಿದ್ದಿತ್ತು ಆವಾಗ ಆ ಪರ್ಟಿಕ್ಯುಲರ್ ಇಂಡೆಕ್ಸು. 1990ಸಲ್ಲಿ 52% ಟೈಮು ಬೇರ್ ಮಾರ್ಕೆಟು, 2000ಸಲ್ಲಿ 51% ಟೈಮು ಬೇರ್ ಮಾರ್ಕೆಟು, 2010ಸಲ್ಲಿ 6% ಬೇರ್ ಮಾರ್ಕೆಟ್ ಅಂದರೆ 20%ಗಿಂತ ಜಾಸ್ತಿ ಫಾಲು, ಹಾಗೂ 2020ಸಲ್ಲಿ ಸದ್ಯಕ್ಕೆ 4% ಮಾತ್ರ ಟೈಮು ಮೋರ್ ದ್ಯಾನ್ 20% ಫಾಲು ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು. ಬಾಕಿ ಟೈಮೆಲ್ಲ 20%ಗಿಂತ ಕಮ್ಮಿ ಬಿದ್ದಿದೆ ಅಥವಾ ಪಾಸಿಟಿವ್ ರಿಟರ್ನ್ಸ್ ಇರ್ಬೋದು. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಇದು ಗೊತ್ತಿರಲೇಬೇಕು. ನಿಮ್ಮ ಮೈಂಡಲ್ಲಿ ಇದನ್ನು ಒಂಥರ ಪ್ರಿಂಟ್ ಮಾಡಿಬಿಡಿ. ಎ 10% ಮಾರ್ಕೆಟ್ ಫಾಲ್ ಒನ್ಸ್ ಅ ಇಯರ್ ಅಟ್ ಲೀಸ್ಟ್. ಬಿ 20% ಮಾರ್ಕೆಟ್ ಫಾಲ್ ಒನ್ಸ್ ಆರ್ ಟ್ವೈಸ್ ಇನ್ 2 to 3 years. ಸಿ 30% ಫಾಲ್ ಒನ್ಸ್ ಆರ್ ಟ್ವೈಸ್ ಇನ್ 10 years. ಹಾಗೂ ಡಿ 50% ಫಾಲ್ ಒನ್ಸ್ ಟು ಥ್ರೈಸ್ ಇನ್ ಅ ಪರ್ಸನ್ಸ್ ಇನ್ವೆಸ್ಟಿಂಗ್ ಜರ್ನಿ 30 years ಆರ್ ಮೋರ್. ಅದೇ 30 ವರ್ಷದಲ್ಲಿ ಅಟ್ಲೀಸ್ಟು 50% ಫಾಲ್ ಆಗಿದ್ದು 1 ರಿಂದ 3 ಟೈಮು ಹಾಗೆ ಆಗಿರ್ತದೆ. ಇಲ್ಲಿವರೆಗೆ 2025ಅಲ್ಲಿ 10% ಫಾಲ್ ಆಗಿಲ್ಲ ಮಾರ್ಕೆಟಿಗೆ ಪೀಕಿಂದ, ಹಾಗೂ 2024ಅಲ್ಲಿ ಆಗಿತ್ತು. ಈಗ ನಾವು ನೋಡಬೇಕಾದ್ರೆ ಏನಂದರೆ ಈಗ ಸದ್ಯಕ್ಕೆ ಲೆವೆಲ್ ಇರೋದು 25,200, ಹಾಗೂ 10% ಫಾಲು ಈ ಹೈಯಿಂದ ಆಗತ್ತಾ ಇಲ್ವಾ ಅಂತ. ಆಲ್ರೆಡಿ 22,000 ಲೆವೆಲ್ ರೇಂಜಿಗೆ ಮಾರ್ಕೆಟ್ ಬಂದಿತ್ತು, ಆದರೆ ಆ ಪೀಕಿಂದ ಇನ್ನೂ ಮತ್ತೆ ಬಂದಿಲ್ಲ. ಸೊ ನೋಡಬೇಕಾಗತ್ತೆ ಅದು ಆಗತ್ತಾ ಇಲ್ವಾ ಅಂತ. ಓವರಾಲ್ ಮಾರ್ಕೆಟ್ಸೇ ಅದರ ಇಂಡೆಕ್ಸೇ 10% ಬಿದ್ದರೆ ಇಂಡಿವಿಜುವಲ್ ಸ್ಟಾಕ್ಸು 10 ರಿಂದ 20% ಡೌನ್ ಇರ್ಬೋದು. ಇನ್ಫ್ಯಾಕ್ಟ್ 10% ನಿಫ್ಟಿ ಅಥವಾ ಸೆನ್ಸೆಕ್ಸು ಇಂಟ್ರಾ ಇಯರ್ ಫಾಲ್ ಆದ್ರೂ ವೆರಿ ಹೈ ಪ್ರಾಬಿಲಿಟಿ ಆಫ್ ಪಾಸಿಟಿವ್ ರಿಟರ್ನ್ಸ್ ಇನ್ ಕ್ಯಾಲೆಂಡರ್ ಇಯರ್ 2025. ಯಾಕಂದರೆ ಡೇಟಾ ನೀವು ನೋಡುವಾಗ ಅದೇ ಥರ ಹೇಳ್ತಾ ಇದೆ, ಬೀಳುವಾಗಲೂ ಮತ್ತೆ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಸೊ ಈ ಥರ ಫ್ಲಕ್ಚುಯೇಷನ್ಸಿಗೆ ನೀವು ವಾಚೌಟ್ ಮಾಡ್ತಾ ಇರಿ, ಹಾಗೂ ಏನಾದರೂ ಈ ಥರ ಫ್ಲಕ್ಚುಯೇಷನ್ ಬಂದರೆ ಮಿಸ್ ಮಾಡದೆ ಅದರದ್ದು ಅಡ್ವಾಂಟೇಜ್ ತೊಗೊಳ್ಳಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಿಮಗೆ ಅನ್ಸತ್ತಾ ಸೆನ್ಸೆಕ್ಸ್ ಅಥವಾ ನಿಫ್ಟಿ
ಈ 2025 ವರ್ಷದಲ್ಲಿ ಇಂಟ್ರಾ ಇಯರು ಒಂದು 10% ಬಿದ್ದು ಮಾರ್ಕೆಟ್ ಮತ್ತೆ ರಿಕವರ್ ಆಗುತ್ತಾ ಅಂತ. ಎಸ್ ಅಂದರೆ ಎಸ್ ಅಂತ ಹಾಕಿ, 10% ಬೀಳೋದಿಲ್ಲ ಈ ವರ್ಷ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.